ಇಷ್ಟು ಮಸ್ತ್ ಊಟ, ಇಷ್ಟು ಅನ್ನಾವತ್ ಲೊಕೇಶನ್ಸ. ದುರಂತ ಅಂತ ಪ್ರೀಮಿಯಂ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ನಮ್ಮ ದುರಂತ ಎಕ್ಸ್ಪ್ರೆಸ್ ನಿಂದ ಇಂಡಿಗೋಲ್ ರಿವರ್ಸ್ ಒಳಗೆ ನೋಡ್ರಿ ಎಷ್ಟು ಮಂದಿ ಹಿಂಗೆ ಹೊಂಟ್ರ. ಬ್ರೇಕ್ಫಾಸ್ಟ್ ಇಷ್ಟು ಮಸ್ತ್ ಇಷ್ಟ ಹೇಳ್ರಿ, ಪೂರ್ತಿ ಏನರ ಉಳ್ದತ್ತ ನೀವು ನೋಡ್ಕೊಂಡ್ರಿಲ್ಲ ನೋಡ್ರಿಲ್ಲ. ಈ ಟೈಪ್ ಮಳೆ ದುರಂತೋ ಎಕ್ಸ್ಪ್ರೆಸ್ ಅಂತ ಭಾರತೀಯ ರೈಲ್ವೆ ಒಳಗೆ ಒಂದಕ್ಕಿಂತ ಒಂದು ಪ್ರೀಮಿಯಂ ಟ್ರೈನ್ಗಳು ಅದಾವ್ರಿ. ವಂದೇ ಭಾರತ, ರಾಜಧಾನಿ, ಶತಾಬ್ದಿ, ದುರಂತೋ, ಗರೀಬ್ ರಥ, ಹಮ್ಸಫರ್ ಅಂತೇಳಿ ಇದೆಲ್ಲ ಪ್ರೀಮಿಯಂ ಟ್ರೈನ್ಗಳೊಳಗೆ ಒಂದಾದಂಥ ದುರಂತೋ ಎಕ್ಸ್ಪ್ರೆಸ್ ಒಳಗೆ ಇವತ್ತು ನಮ್ಮ ಜರ್ನಿ ಐತ್ರಿ. ಅದು ನಾರ್ಮಲ್ ದುರಂತೋ ಅಲ್ರಿ, ಇಂಡಿಯಾದ ಲಾಂಗೆಸ್ಟ್ ರನ್ನಿಂಗ್ ದುರಂತೋ ಎಕ್ಸ್ಪ್ರೆಸ್. 2946 ಕಿಲೋಮೀಟರ್ ಇದ ಟ್ರೈನ್ ರನ್ ಮಾಡತ್ರಿ. ಎಲ್ಲರಿಗೂ ನಮಸ್ಕಾರ ರೀ, ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ಎರ್ನಾಕುಲಂ ಜಂಕ್ಷನ್ ಒಳಗೆ. ಹಿಂದಿನ ವಿಡಿಯೋ ಒಳಗೆ ನೋಡಿದ್ರಿ, ನಾವು ಬಂದಿದ್ವಿ ಪುಣೆಯಿಂದ ಎರ್ನಾಕುಲಂ ಬರುವಂಥ ಪೂರ್ಣ ಎಕ್ಸ್ಪ್ರೆಸ್ ಒಳಗೆ ಎರ್ನಾಕುಲಂ ಮಠ. ಇಲ್ಲಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಇಂಡಿಯಾಸ್ ಲಾಂಗೆಸ್ಟ್ ದುರಂತೋ ಎಕ್ಸ್ಪ್ರೆಸ್ ಒಳಗೆ. ಈ ದುರಂತೋ ಎಕ್ಸ್ಪ್ರೆಸ್ ನಮ್ಮ ಕರ್ನಾಟಕದ ಮಂಗಳೂರು ಮೇಲೆ ಹಾದು ಹೋಗುತ್ತೆ ಮತ್ತು ಸ್ಟಾಪ್ನು ಐತ್ರಿ. ಗಾಡ್ಸ್ ಓನ್ ಕಂಟ್ರಿಯಿಂದ ಈ ಜರ್ನಿನ ನಾವು ಸ್ಟಾರ್ಟ್ ಮಾಡತ್ತೇವೆ ರೀ. ಲಾಂಗೆಸ್ಟ್ ದುರಂತೋ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಮಾತ್ರ ಮಸ್ತ್ ಆಗೋದೈತಿ. ಇದ್ರೊಳಗೆ ಬರುವಂಥ ಪ್ರೀಮಿಯಂ ಸರ್ವಿಸಸ್, ಪ್ರಿಯಾರಿಟಿ ಮತ್ತು ದುರಂತೋ ಪ್ರೀಮಿಯಂ ಯಾಕೆ ಅಂತ ಹೇಳಿ ನೀವು ಈ ವಿಡಿಯೋ ಒಳಗೆ ನೋಡಕ್ಕೆ ಸಿಗುತ್ತೆ. ಬರ್ರಿ ನಾವು ನೋಡೋಣಂತ. ನಮ್ಮ ಟ್ರೈನು ನಿಂತೈತಿಲ್ಲ ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೂ ನಮ್ಮ ಟ್ರೈನ್ ಶೆಂಟಿಂಗ್ ಆಗಿಬಿಟ್ಟೈತಿ. ಇದು ಇಲ್ಲಿಂದನೇ ಸ್ಟಾರ್ಟ್ ಆಗತ್ತೆ ರೀ. ನೀವು ಅನ್ಕೋಬೋದ ಇದು ತಿರುವನಂತಪುರಂಗೆ ಯಾಕೆ ಹೋಗಲ್ಲ ಅಂತೇಳಿ. ಇದು ರನ್ನಿಂಗ್ ಟೈಮ್ ಭಾಳ ಇದಿರೋದ್ರಿಂದ ಮತ್ತು ವಾರದಾಗ ಒಂದೇ ದಿನ ಇರೋದ್ರಿಂದ ಇದು ಸ್ಟಾರ್ಟ್ ಆಗುತ್ತೆ ಎರ್ನಾಕುಲಮಿಂದ. ದುರಂತೋ ಎಕ್ಸ್ಪ್ರೆಸ್ಸಿಗೆ ನೋಡ್ರಿ ಇಲ್ಲ ರಾಜಧಾನಿದು ಕೋಚ್ ಹಾಕ್ಬಿಟ್ರೆ ಹಜರತ್ ನಿಜಾಮುದ್ದೀನಿಂದ ಎರ್ನಾಕುಲಮ್. ಬರೀ ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ 3 AC ಒಳಗೆ. ಈ 3 ACನ ನಾವು ಭಾಳ ಕಮ್ಮಿ ಕಾಸ್ಟಿಂಗ್ ಒಳಗೂ ತೊಗೊಂಡೇವಿ ಅಂಡರ್ ಒಂದು ಲೆಜಿಟಮೇಟ್ ಸ್ಕೀಮ್ ಆಫ್ ಇಂಡಿಯನ್ ರೈಲ್ವೇಸ್. ಯಾವುದಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬರೀ ಒಳಗೆ ಹೋಗೋಣ. ಎಂಟ್ರ್ ಆಗ್ಬಿಡ್ಕ ನಿಮ್ಗೆ ವಾಶ್ ಬೇಸಿನ್ ಏರಿಯಾ ಎಲ್ಲ ಸಿಗುತ್ತೆ ನೋಡ್ರಿ. ಈಗಿನ ಮಟ್ಟಿಗೆ ಹಿಂಗೈತಿ ಪ್ರೀಮಿಯಂ ಟ್ರೈನ್. ಯಾರೋ ಹೋಗ್ಯಾರ ಕ್ಲೀನ್ ಮಾಡಿದ ಟ್ರೈನ್. ಭಾಳ ಕೋಚ್ ಹಳೇದೈತಿ 2017 ಒಳಗೆ ಬಂದ್ಬಿಡ್ಕ ನಿಮ್ಗೆ ಇಂಟೀರಿಯರ್ ಹಿಂಗೆ ನೋಡೋಕೆ ಸಿಗುತ್ತೆ ರೀ. ಲೋವರ್ ಮಿಡಲ್ ಅಪ್ಪರ ಟೋಟಲ್ 3 ಸೀಟ್ಸ್ ಇರ್ತಾವೆ. ಈ 3 ಸೀಟ್ಸ್ ಇದ್ದಾಗ 3 ಸೀಟ್ಸ್ ಇದ್ದಾಗ ಟೋಟಲ್ 8 ಸೀಟ್ಸ್ ಒಂದು ಕ್ಯಾಬಿನ್ ಒಳಗೆ ಇರ್ತಾವೆ. ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಬಗ್ಗೆ ಮಾತಾಡ್ಬೇಕಂದ್ರೆ 1 2 ಚಾರ್ಜಿಂಗ್ ಸಾಕೆಟ್ ಇದಾವೆ 6 ಜನ ನಡಕ್ಕೆ. ಮತ್ತು ಸೈಡ್ ಲೋವರ್ ಸೈಡ್ ಅಪ್ಪರ್ ಐತಿ. ನಮ್ಮ ಜೊತೆ ಇವತ್ತು ಟ್ರಾವೆಲ್ ಮಾಡತ್ತಾರ MK ಲಾಕ್ಸ್ನ ಮಲಾರ್ ಬೈ. कैसे हो भाई? मस्त मस्त एकदम. कैसा लग रहा है एर्नाकुलम? तो मैं दूसरी बार आ रहा हूँ इस गाड़ी में. हाँ. फर्स्ट बार दिल्ली से एर्नाकुलम किया था इसमें सफर. अच्छी गाड़ी है. अच्छी गाड़ी. ಗಾಡಿ ಒಳಗೆ ಅವರು ಇರ್ತಾರೆ, ಅವ್ರ ಜೊತೆ ನೀವು ರಿವ್ಯೂ ಕೇಳ್ಕೊಂತ ಹೋಗೋಣ ಅಂತ. ಈಗ ಫಸ್ಟ್ ಲುಕ್ ಹಿಂಗೈತೆ ಗಾಡಿದ ನೋಡಂಬರಿ. ನಾನು ನಿಮ್ಗೆ ಏನು ಹೇಳತ್ತಿದ್ದೆ ಅಂದರೆ ವಿಕಲ್ಪ ಸ್ಕೀಮ್ ಬಗ್ಗೆ. ಏನಪ್ಪ ಇದು ವಿಕಲ್ಪ ಸ್ಕೀಮ್ ಅಂತಂದ್ರೆ ಯಾವುದೋ ಟ್ರೈನಾಗ ಹೋಗ್ತಿರ್ತಾರೆ ಅಂತ ಕೂರಿ ಆ ಟ್ರೈನ್ ಒಳಗೆ ನಿಮ್ಗೆ ಏನಾರ ವೇಟಿಂಗ್ ಲಿಸ್ಟ್ ಆತಂತಂದ್ರೆ ನೀವು ಬುಕ್ ಮಾಡಿದಾಗ ನಿಮ್ಗೆ ಟ್ರೈನ್ 30 ನಿಮಿಷದಿಂದ 72 ಅವರ್ ಒಳಗಿರುವಂಥ ಎಲ್ಲ ಟ್ರೈನ್ಗಳನ್ನ ಶೋ ಮಾಡುತ್ತೆ. ಆ ಟ್ರೈನ್ಗಳ ಒಳಗೆ ಯಾವ್ದು ನೀವು ಚೂಸ್ ಮಾಡ್ಕೋಬೇಕು. ಅಪ್ ಟು 7 ಟ್ರೈನ್ಸ್. ಅವ್ದು ಯಾವ್ದಾರ ಟ್ರೈನ್ ಒಳಗೆ ನಿಮ್ಗೆ ಈ ಟ್ರೈನ್ ಒಳಗೆ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಆ ಟ್ರೈನ್ ಒಳಗೆ ನಿಮ್ಗೆ ಅಪ್ಗ್ರೇಡ್ ಕೊಡುತ್ತೆ. ಹೆಂಗೆ ಇದು ನೀವು ಯೂಸ್ ತೊಗೋಬೋದು ಅಂತಂತಂದ್ರೆ ನಾನು ತೊಗೊಂಡೆ ನೋಡ್ರಿ. ನಮ್ದು ಗರೀಬ್ ರಥ ಎಕ್ಸ್ಪ್ರೆಸ್ ಇತ್ತು ಸಂಡೇ. ERS ಅಂದ್ರೆ ಎರ್ನಾಕುಲಮಿಂದ ಮುಂಬೈ LTTಗೆ ಹೋಗುವಂಥ ಗರೀಬ್ ರಥ ಎಕ್ಸ್ಪ್ರೆಸ್ ಒಳಗೆ ನಾವು ಬುಕ್ ಮಾಡ್ಕೊಂಡಿದ್ವಿ. ಅದು ನಮಗೆ ಕನ್ಫರ್ಮ್ ಆಗಲ್ಲ ಅಂತೇಳಿ ಒಂದು ಐಡಿಯಾ ಆಯ್ತು. ನೋಡೋಣ ವಿಕಲ್ಪ ಹೆಂಗೆ ಆಗುತ್ತೆ ಅಂತೇಳಿ ನಾನು ಟ್ರೈ ಮಾಡೋಕೆ 1000 ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡಿದ್ದೆ. ಗರೀಬ್ ರಥದ ಫೇರ್ ಕಮ್ಮಿನೇ ಇರುತ್ತೆ, ನಿಮಗೆಲ್ಲ ಗೊತ್ತು. ಅದಕ್ಕೆ ನಾನು ವಿಕಲ್ಪ ಚೂಸ್ ಮಾಡಿದ್ದೆ ರಾಜಧಾನಿ ಎಕ್ಸ್ಪ್ರೆಸ್ ಮತ್ತು ದುರಂತೋ ಎಕ್ಸ್ಪ್ರೆಸ್. ನೋಡ್ರಿ ಲೆಕ್ಕ ಹೆಂಗಿತ್ತು ನಂದು 1000 ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡೀನಿ. 3000 ರೂಪಾಯಿ ಇರುವಂಥ ದುರಂತೋ ಎಕ್ಸ್ಪ್ರೆಸ್ಗೆ ನನ್ನ ಟ್ರೈನ್ ವಿಕಲ್ಪ ಅಂತೇಳಿ ಟ್ರಾನ್ಸ್ಫರ್ ಆಗುತ್ತೆ. ನಾನು ನಿಮ್ಗೆ ಸ್ಕ್ರೀನ್ಶಾಟು ಬಿಟ್ಟಿರ್ತಾನೆ ಇಲ್ಲ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಪೇಗಿ ಮಾಡ್ಬೇಕಂತೇಳಿ ಯೋಚನೆ ಮಾಡತ್ತಿದ್ರೆ ಇಲ್ಲರಿ, ಏನೋ ಅದು ಡಿಫ್ರೆನ್ಸ್ ಫೇರ್ ಇರುತ್ತಲ್ಲ, ಏನೂ ಇಲ್ಲ. ನೀವು ಇದನ್ನು ಯಾವಾಗ ಯೂಸ್ ಮಾಡ್ಕೋಬೋದು ಅಂತಂತಂದ್ರೆ ನಿಮ್ಗೆ ಯಾವುದೋ ಒಂದು ಸ್ಪೆಷಲ್ ಟ್ರೈನ್ ಐತೆ ಅಂತ ಅನ್ಕೋರಿ. ನಮ್ಮ ಹುಬ್ಬಳ್ಳಿದ ಎಕ್ಸಾಂಪಲ್ ತೊಗೊಂಡು ನಾವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂಥ ಸ್ಪೆಷಲ್ ವೀಕ್ ಡೇಸ್ ಒಳಗೆ ಖಾಲಿ ಓಡ್ತಿರುತ್ತೆ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ರಾಣಿ ಚೆನ್ನಮ್ಮಗೆ ಬುಕ್ ಮಾಡ್ಕೊಂಡು ಇದನ್ನೇ ಯಾವುದಂದ್ರೆ ಸ್ಪೆಷಲ್ ಒಳಗೆ ಟಿಕೆಟ್ನ ವಿಕಲ್ಪ ತೊಗೋಬೇಕು. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ರಾಣಿ ಚೆನ್ನಮ್ಮ ನಿಮಗೆ ಟಿಕೆಟ್ ಬುಕಿಂಗ್ ಮಾಡೋದು ಮುಂದೆ 290 ರೂಪೀಸ್ ಬಿದ್ದಿರುತ್ತೆ. ಬಟ್ ವಿಕಲ್ಪ ಆಗುವಂಥ ಟ್ರೈನ್ 410 ರೂಪೀಸ್ ಬೀಳ್ತಿರುತ್ತೆ. ನಿಮಗೆ ಅಲ್ಲಿ 120 ರೂಪೀಸ್ ಉಳಿತಾಯ ಆತಿಲ್ಲ ರೀ. ಹಿಂಗೆ ಉಳಿತಾಯನ ನೀವು ಮಾಡ್ಕೋಬೋದು ಅಂತೇಳಿ ನಾನು ಈ ವಿಡಿಯೋದಾಗ ತೋರಿಸ್ತೀನಿ. ಬಟ್ ನನಗಂತೂ ಉಳಿತಾಯ ಆಗೈತಿ 2000 ರೂಪಾಯಿ. ಡಾಟ್ ಆನ್ ಟೈಮ್ 11:25ಕ್ಕೆ ಡಿಪಾರ್ಟ್ ಆದ್ವಿ ರೀ ನಾವು ಕೇರಳದ ಎರ್ನಾಕುಲಂ ಜಂಕ್ಷನಿಂದ. ಎರ್ನಾಕುಲಮಿಂದ ಡಿಪಾರ್ಟ್ ಅಂತೂ ಅದಿವಿ ರೀ. ಇನ್ನು ನಮ್ದು ನೆಕ್ಸ್ಟ್ ಸ್ಟಾಪ್ ಇರುತ್ತೆ 194 ಕಿಲೋಮೀಟರ್ ಆದಮೇಲೆ ಕೊಯ್ಕೋಡ ಕ್ಯಾಲಿಕಟ್ ಅಂತೂ ಅನ್ಬೋದು ನೀವು. ಅಲ್ಲಿಂದ ನಾವು ಡೈರೆಕ್ಟ್ ಸ್ಟಾಪ್ ಆಗ್ತೀವಿ ಬೆಳಗ್ಗೆ 6 ಗಂಟೆಗೆ ಮಂಗಳೂರು ಜಂಕ್ಷನ್ಗೆ. ಅಲ್ಲಿಂದ ನಮ್ಮ ಉಡುಪಿ ಕಾರವಾರ ಎಲ್ಲೂ ಸ್ಟಾಪ್ ಇಲ್ಲ ರೀ. ಡೈರೆಕ್ಟ್ ಮಡಗಾಂವದಿಂದ ರತ್ನಗಿರಿ, ಪನ್ವೇಲ್, ಸೂರತ್, ವಡೋದರ, ಆಮೇಲೆ ರತ್ಲಾಮದಿಂದ ಕೋಟಾದಿಂದ ನಿಜಾಮುದ್ದೀನ್ಗೆ ಹೋಗ್ತೀವಿ. ನ್ಯೂ ಡೆಲ್ಲಿಗೆ ಹೋಗಲ್ಲ, ನಿಜಾಮುದ್ದೀನ್ಗೆ ಹೋಗುತ್ತೆ.
ನಾವು ಈಗ ಸ್ಕಿಪ್ ಮಾಡತ್ತೀವಿ ರೀ ಎರ್ನಾಕುಲಂ ಟೌನ್ ರೈಲ್ವೆ ಸ್ಟೇಷನ್. ಎರ್ನಾಕುಲಂ ಒಳಗೆ ಟೋಟಲ್ 2 ಮೇನ್ ರೈಲ್ವೆ ಸ್ಟೇಷನ್ ಅದಾವೆ ರೀ, ಎರ್ನಾಕುಲಂ ಟೌನ್ ಮತ್ತು ಎರ್ನಾಕುಲಂ ಜಂಕ್ಷನ್. ನೀವೇನು ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಮ ಟ್ರೈನ್ ಯಾವ ಸ್ಟೇಷನಿಂದ ಐತೆ ಅಂತೇಳಿ ಚೆಕ್ ಮಾಡಿ ವೆರಿಫೈ ಮಾಡ್ಕೊರಿ. ಹಜರತ್ ನಿಜಾಮುದ್ದೀನಿಂದ ತಿರುವನಂತಪುರಂಗೆ ಹೋಗುವಂಥ ನಿಜಾಮುದ್ದೀನ್ ತಿರುವನಂತಪುರಂ ಸೂಪರ್ ಫಾಸ್ಟ್ ಎಂಟ್ರ್ ಆದ ನೋಡ್ರಿ. ಈ ಟ್ರೈನ್ ಒಳಗೆ ನಾನು ಜರ್ನಿ ಮಾಡೀನಿ, ಸ್ಲೀಪರ್ ಇನ್ 35 hours ಅಂತೇಳಿ ನೀವು ಜರ್ನಿ ನೋಡಿರ್ಬೋದು. ಆ ಟ್ರೈನು ಅರವತ್ತು. ಈ ಕೋಚ್ ನೋಡ್ರಿ ಇಲ್ಲ ಆಟೋಮೆಟಿಕ್ ಡೋರ್ದು ಇಕ್ವಿಪ್ಮೆಂಟ್ ಐತಿ ಇದಕ್ಕೆ, ಅಂದ್ರೆ ಆಟೋಮೆಟಿಕ್ ಡೋರ್ ಬೇಕಾದ್ರೂ ಇವ್ರು ಆಡ್ ಆಫ್ ಮಾಡ್ಕೋಬೋದು. ಆ ಸಿಸ್ಟಮ್ ಇದಕ್ಕೆ ಅಟ್ಯಾಚ್ಮೆಂಟ್ ಆಗೈತೆ. ಮತ್ತು ಈಗ ನಮ್ದು ವಾಶ್ರೂಮ್ ಎಲ್ಲ ಕ್ಲೀನ್ ಐತಿ ಇಲ್ಲ ಅಂತೇಳಿ ಒಳಗೆ ಹೋಗಿ ನೋಡೋಣ ಬರ್ರಿ. ದುರಂತ ಎಕ್ಸ್ಪ್ರೆಸ್ ಅಲ್ಲ, ಪ್ರೀಮಿಯಮ್ ಮತ್ತು ಡೈನಾಮಿಕ್ ಫೇರ್ ಕೂಡ ಚಾರ್ಜ್ ಮಾಡ್ತಿರೋ ಸಂಬಂಧ. ಮಿರರು ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಪ್ರೀಮಿಯಮ್ ವೈಬ್ ಅಂತೂ ಬರೋದೈತಿ. ಬಟ್ ಕೋಚ್ ಹಳೇದೇ ಇರೋದ್ರಿಂದ ಹಂಗೆ ಅನ್ಸತ್ತೆ. ಬಟ್ ಕ್ಲೀನ್ ಐತಿ ಗಾಡಿ. ಆನ್ಬೋರ್ಡ್ OBHS ಇರ್ತಾರೆ. ನಿಮ್ಗೆ ಏನಾರ ಕ್ಲೀನ್ ಇಲ್ಲ ಅಂತಂದ್ರೆ ಅವ್ರಿಗೊಂದು ಕಾಲ್ ಮಾಡಿ ನೀವು ಕರೆಸ್ಕೊಂಡು ಕ್ಲೀನ್ ಮಾಡಿಸ್ಬೋದು. ಈಗ ನಾವು ಓವರ್ಟೇಕ್ ಮಾಡತ್ತೇವೆ ಮಧುರೈಯಿಂದ ಗುರುವಾಯೂರ್ಗೆ ಹೋಗುವಂಥ ಎಕ್ಸ್ಪ್ರೆಸ್ನ ಇದಪಲ್ಲಿ ಒಳಗೆ. ಈ ಟ್ರೈನ್ 11:25 ಒರಿಜಿನಿಂದ ಸ್ಟಾರ್ಟ್ ಆಗೋದ್ರ ಸಂಬಂಧ ಇವತ್ತು ರಾತ್ರಿದು ಕ್ಯಾಟ್ರಿಂಗ್ ಸರ್ವಿಸಸ್ ನಮಗೇನು ಸಿಗೋಂಗಿಲ್ಲ. ಅದಕ್ಕೆ ನಾವು ಸೈಡ್ ಇರಲಿ ಅಂತೇಳಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ನ್ಯಾಚೋಸ್ ಮತ್ತು ಮೂಂಗ್ ದಾಲ್ ಎಲ್ಲ ತಂದಿದ್ದೀವಿ ರೀ. ನೀವು ಯಾವ್ದಾರ ಪ್ರೀಮಿಯಮ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಿ, ಅದೇನರ 9:30 ಮೇಲೆ ಡಿಪಾರ್ಚರ್ ತೊಗೊಳತ್ತಂದ್ರೆ ಆ ಟ್ರೈನ್ ಒಳಗೆ ನಿಮ್ಗೆ ರಾತ್ರಿದು ಕ್ಯಾಟ್ರಿಂಗ್ ಸರ್ವಿಸಸ್ ಸಿಗೋಂಗಿಲ್ಲ. ಬಟ್ ನಿಮಗೊಂದು ವಾಟರ್ ಬಾಟ್ಲ್ ಅಂತೂ ಆನ್ಬೋರ್ಡ್ ಆದಮೇಲೆ ನಿಮಗೆ ಸಿಗುತ್ತೆ. ನಮ್ಮ ಹತ್ತಿದ ಹುಡುಗ ನನಗೆ ಕೊಟ್ಟರೆ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ನಾಷ್ಟ, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಸಿಗೋದ್ರಿಂದ ಜರ್ನಿ ಭಾಳ ಮಜಾ ಬರ್ತೈತೆ ರೀ. ಅಲ್ವಾ ರೈಲ್ವೆ ಸ್ಟೇಷನ್ ಆದಮೇಲೆ ನಿಮ್ಗೆ ರೈಟ್ ಸೈಡ್ ಒಳಗೆ ಆನ್ ದ ವೇ ಟು ತ್ರಿಸೂರ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಕ್ಕೆ ಸಿಗುತ್ತೆ ನೋಡ್ರಿ. ಇಲ್ಲ ಪೂರ್ತಿ ರನ್ವೇನ ರೈಲ್ವೆ ಟ್ರ್ಯಾಕ್ ಬಾಜುನ ಪೂರ್ತಿ ಏರ್ಪೋರ್ಟ್ ಅನ್ಬೋದು ನೀವು, ರನ್ವೇ ಅಷ್ಟೇ ಅಲ್ಲ. ನೋಡ್ರಿ ಇಲ್ಲಿ ಫ್ಲೈಟ್ಸ್ ಅದೇ ಕಾಣತ್ತವ. ಆಕಾಶ ಏರ್ ಇಂಡಿಗೋ ಇಲ್ಲಿ ರಿವರ್ಸ್ ಒಳಗೆ ನೋಡ್ರಿ. ವಾ, ಇಂಡಿಯನ್ ರೈಲ್ವೇಸ್ ಒಳಗೆ ಜರ್ನಿ ಮಾಡತ್ತೀರಂದ್ರೆ ಇನ್ನೂ ಏನೇನೆಲ್ಲ ನೋಡಕ್ಕೆ ಸಿಗುತ್ತೆ ನೋಡ್ರಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಂತೂ ಅನ್ನಾವತ್ತು ನೋಡಕ್ಕೆ ಸಿಗ್ತಾವ. ಮತ್ತು ಇದು ಪೂರ್ತಿ ಏರ್ಪೋರ್ಟ್ ಸೋಲಾರ್ ಪವರ್ಡ್ರಿಂದ ರನ್ ಆಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಸೋಲಾರ್ ಪ್ಯಾನಲ್ಸ್ ಅದಕ್ಕೆ ಹಾಕ್ಯಾರ. ಈಗಿನ ಮಟ್ಟಿಗೆ ನಮ್ಮ ದುರಂತ ಅಂತೂ ರೆಸ್ಪೆಕ್ಟಿಬಲ್ ಸ್ಪೀಡ್ ಏನು ತೊಗೊಂಡಿಲ್ರಿ. ಇದು ಯಾವ್ದು ಆ್ಯಪ್ ಅಂತೇಳಿ ಕೇಳ್ತಿರ್ತಾರೆ ಎಲ್ಲರೂ. ಇದ್ರ ನೇಮ್ ಬಂದ್ಬಿಟ್ಟು ಯುಲೆಸ್ ಸ್ಪೀಡೋಮೀಟರ್ ಅಂತೇಳಿ ಸೀಟಾ ಮಿಡಲ್ಲ. ಮತ್ತು ನೀವು ಯಾವುದೋ ಟ್ರೈನಿಂದ AC ಕ್ಲಾಸಸ್ ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೆ ನಿಮ್ಗೆ ಅಂದ್ರೆ ಸ್ಲೀಪಿಂಗ್ AC ಕೋಚಸ್ ಅದ್ರೊಳಗೆ ನಿಮ್ಗೆ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತಾರೆ. ಇದ್ರೊಳಗೆ ಏನೇನಿರುತ್ತೆ ಅಂತ ನೋಡಿದ್ರೆ ಇದ್ರೊಳಗೆ ಐತ್ರಿ ಒಂದು ಹ್ಯಾಂಡ್ ಟವಲ್ ಮತ್ತು ಒಂದು ಬೆಡ್ಶೀಟು ಹಂಗೆ ಮಾಡ್ಕೋಬೋದು. 2 ಬೆಡ್ಶೀಟ್ ಇರ್ತಾವೆ, ನೀವು ಏನು ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು. ಬಟ್ ಇನ್ನೊಂದು ಏನು ಗೊತ್ತಿರಿ ಇದ್ರೊಳಗೆ, ಇದು ನಿಮ್ಗೆ ನಾರ್ಮಲಾಗಿ ಎಲ್ಲ ಟ್ರೈನ್ ಒಳಗೆ ಸಿಗೋಂಗಿಲ್ಲ. ನೀವು ಅಟೆಂಡ್ರನ್ನ ಕೇಳಿಸ್ಕೋಬೋದು. ಬಟ್ ಇದು ಪ್ರೀಮಿಯಮ್ ಟ್ರೈನ್ ಆಗಿದ್ದರಿಂದ ಇದ್ರೊಳಗೆ ಆ್ಯಡ್ ಮಾಡಿಕೊಟ್ರೆ ಮತ್ತೊಂದು ಪಿಲ್ಲೋನು ಇರುತ್ತೆ ನಿಮಗೆ. ಇಲ್ಲೇ ಪಿಲ್ಲೋ ಐತಿ, ಒಂದು ಪಿಲ್ಲೋ ಇರುತ್ತೆ. ಮತ್ತು ಇದು ಎಲ್ಲ ಸೀಟಿಗೂ ನಿಮಗೂ ಹೊಂದಾಗೋದ್ರಿಂದ ಕಂಬಳಿ ಇಟ್ಟಿರ್ತಾರೆ. ಮತ್ತು ಇನ್ನೊಂದು ನೋಡ್ರಿ ಇಲ್ಲ ಇವೆಲ್ಲ ಪಿಲ್ಲೋ ಕವರ್ಗಳೆಲ್ಲ ಎಷ್ಟು ಚಂದ ಕ್ಲೀನ್ ಆಗ್ಯಾವ. ಇವು ಕೂದಲು ಕಂಬಳಿದು ಗೊತ್ತಿಲ್ಲ, ಬಟ್ ಕ್ಲೀನ್ ಮಾಡಕ್ಕೆ ಹೋಗಿರ್ತಾವಲ್ಲ ರೀ, ಕ್ಲೀನ್ ಆಗ್ಬೇಕಿಲ್ಲ. ನೋಡ್ರಿ ಇಲ್ಲಿಗೆ ಕೂದಲ ಕಂಬಳಿ. ನಾನು ಇದನ್ನು ತೋರಿಸಿ ನನಗೆ ಏನು ಸಿಗೋದಿಲ್ಲ ರೀ. ನಾನು ನಿಮ್ಗೆ ಹೇಳತ್ತೀನಿ ಸಿಸ್ಟಮ್ ಹಿಂಗಾಗೈತೆ ಅಂತಂತ. ಅಟೆಂಡ್ರ್ ಕರೆಸಿ ಚೇಂಜ್ ಮಾಡಿಸಿದೆ ರೀ. ಮತ್ತು ಹಿಂಗೆ ನೋಡ್ರಿ ಇದು ಬ್ಯಾಡ್. ನಿಮಗೆ ಹಿಂದಿನ ತೋರಿಸ್ಬೇಕಂದ್ರೆ ಪೂರ್ತಿ ಹೊಲ್ದೈತಿ ಹಿಂದೆ. ಮತ್ತು ಲಿಟ್ರಲಿ ನಾನು ಏನು ಮಾಡಿದೆ ಅಂದ್ರೆ ಇದು ಬೇಡ ಅಂತೇಳಿ ನಾವೊಂದು ಕ್ಯಾರಿ ಮಾಡ್ತೀನಿ ಎಕ್ಸ್ಟ್ರಾ, ಅದನ್ನು ತೊಗೊಂಬಂದೀನಿ. ದುರಂತೋ ಪ್ರೀಮಿಯಮ್ ಟ್ರೈನ್ ಹಿಂಗೈತೆ ನೋಡ್ರಿ. ಬಟ್ ನಮ್ಮ ಕಡೆದೇನು ನಾರ್ತ್ ಬಿಟ್ಟು ಸೌತದ್ದು ಟ್ರೈನ್ಗಳು ಅದಾವಲ್ಲ ಅವೆಲ್ಲ ಚಲೋ ಬರ್ತಾವೆ. ನಾವು ಗೋಲ್ ಗುಂಬಜ್, ಮೈಸೂರು ಗೋಲ್ ಗುಂಬಜ್, ಹಂಪಿ ಗಿಂಪಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ನೋಡಿನಲ್ಲ, ಅಲ್ಲೆಲ್ಲ ಕ್ಲೀನ್ ಸಿಗ್ತಾವೆ ಇಂಥವೆಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿಗೆ ಬಂದಿದ್ದು ಪಂಚಾಮೃತ ಕಂಪ್ಲೇಂಟ್ ಹಾಕೋಣಂತ ಬೆಳಿಗ್ಗೆ. ಇಲ್ಲಿಗಂತೂ ಇಷ್ಟು ಸಾಕ್ರಿ. ರಾತ್ರಿ 12:30 ಆಗತ್ತೆ. ಬೆಳಿಗ್ಗೆ ಸಿಗೋಣಂತ ನಮ್ಮ ಕುಡ್ಲ ಮಂಗಳೂರು ಒಳಗೆ. ಶುಭ ರಾತ್ರಿ. ರಾತ್ರಿ 2:55 ನೋಡ್ರಿ. ಈಗ ಟ್ರೈನ್ ಎಂಟ್ರ್ ಆಗೈತೆ ರೀ ಕೋಯಿಕೋಡಿಗೆ, ಅಂದ್ರೆ ಡಿಪಾರ್ಟ್ ಆಗತ್ತೆ ಈಗ. ಫಸ್ಟ್ ಆಫಿಷಿಯಲ್ ಸ್ಟಾಪ್ ನಮ್ದಿದೆ. ಎರ್ನಾಕುಲಂ ಡಿಪಾರ್ಟ್ ಆಗ್ಬಿಡ್ತಾನೆ.
ಹೆಸರಾಗಿತ್ತು ಅದಕ್ಕೆ ತೋರಿಸ್ಬೇಕಂತ ಅನಿಸ್ತ್ರಿ. ಕೋಜಿಕೋಡ್ದು ಹಳೆ ಹೆಸರೇ ಕ್ಯಾಲಿಕಟ್ಟು ಅಂತಾರೆ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಐತಿ. ಇದು ಲೆಫ್ಟ್ ಹ್ಯಾಂಡ್ ಲೈನ್ ನೋಡತ್ತಿರಲ್ಲ, ಇದು ಡೈರೆಕ್ಟ್ ಹೋಗುತ್ತಾ ಮಂಗಳೂರು ಸೆಂಟ್ರಲ್ಗೆ. ಬಟ್ ನಾವು ಆ ಜಂಕ್ಷನ್ಗೆ ಹೋಗೋದ್ರಿಂದ ಸ್ಟೇಟ್ ಲೈನ್ ತೊಗೊಂಡಿವು ಮಡಗಾಂವದ ಮೇನ್ ಲೈನ್ ಮುಂದೆ ಕೊಂಕಣ್ ರೈಲ್ವೇಸ್ ಕೊಡೋದು. ನೇತ್ರಾವತಿ ಕ್ಯಾಬಿನ್ ಒಳಗೆ ಸಪ್ರೇಟ್ ಆಗಿಬಿಡುತ್ತೆ. ಪೂರ್ತಿ ಲ್ಯಾಂಡ್ಸ್ಲೈಡ್ ಆಗಿತ್ತು ನೋಡ್ರಿ. ಸಣ್ಣಗೆ ಜಿಟಿ ಜಿಟಿ ಮಳೆನೂ ಸ್ಟಾರ್ಟ್ ಆಗ್ಬಿಟ್ಟೈತಿ. ರಾತ್ರಿಯಿಂದ ಹಿಂಗೇನ ಐತಿ ಇದು ಕಂಟಿನ್ಯೂಸ್. ನಮ್ಮ ಗಾಡಿ ಯಾವಾಗ ವಾಶ್ ಆಗಿತ್ತೋ ಗೊತ್ತಿಲ್ಲ, ಬಟ್ ಈ ಮಳೆಗಂತೂ ಮಸ್ತ್ ವಾಶ್ ಆಗ್ಬಿಟ್ಟೈತಿ. B6ದವ್ರದಂತೂ ಪೂರ್ತಿ ಮಳೆ ಒಳಗೆ ಹತ್ತೋದಾಗತ್ತೆ. ಅವ್ರು ತಲೆ ಓಡಿಸಿ ಒಳಗಿಂದ ಹತ್ತಿ ಬರ್ಬೇಕಾಗತ್ತೆ ನೋಡ್ರಿ. ಭಾಳ ಅಂದ್ರೆ ಭಾಳ ಮಳೆ ಸ್ಟಾರ್ಟ್ ಆಗ್ತಿಲ್ಲ ನಮ್ಮ ಮಂಗಳೂರು ಒಳಗೆ. ಬೆಳಗ್ಗೆ 5:15 ನಾವು ಔಟ್ರದಾಗ ಬಂದೇವ್ರಿ. ನಾವು ಉಳ್ಳಾಳ ಔಟ್ರದಾಗ 1 ತಾಸು ಏನಂದ್ರು ಲಿಟ್ರಲಿ 1 ತಾಸು ನಿಂತಿದ್ರೆ ನಾಗರ್ಕೋಯಿಲ ಗಾಂಧಿಧಾಮ್ ಎಕ್ಸ್ಪ್ರೆಸ್ ಮುಂದೆ ಹೊಂಟಿದ್ದೆ ವೀಕ್ಲಿ ಸೂಪರ್ ಫಾಸ್ಟ್. ಅದ್ರ ಸಂಬಂಧ ನಮ್ಮನ್ನ ಅಲ್ಲೇ ತರಬೇರ ಅದು 2 ತಾಸೇನೂ ಡಿಲೇ ಐತಿ. ಅದು ಮುಂದೆ ಬಂದು ಜಂಕ್ಷನಿಂದ ಡಿಪಾರ್ಟ್ ಹೋಗ್ಮಟ್ಟ ನಮ್ಮನ್ನು ಉಳ್ಳಾಳದಿಂದ ಡಿಪಾರ್ಟ್ ಮಾಡಲಿಲ್ಲ. ಎಲ್ರಿಗೂ ಶುಭ ಮುಂಜಾನೆ ರೀ. ನಾವೀಗ ಎಂಟ್ರಾಗಿವಿ ನಮ್ಮ ಮಂಗಳೂರು ಜಂಕ್ಷನಿಗೆ. ಟೈಮಿಂಗ್ ಇತ್ತು 6 ಗಂಟೆ, ಎಂಟ್ರಾಗಿವಿ 6:15. 5 ನಿಮಿಷ ಇಲ್ಲೇ ನಿಮ್ಗೆ ಸ್ಟಾಪ್ ಸಿಗುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಸೌದರ್ನ್ ರೈಲ್ವೆ ಎಂಡ್ ಆಗುತ್ತೆ. ಇನ್ನು ನಾವು ಕೊಂಕಣ್ ರೈಲ್ವೇಸಿಗೆ ಜಾಯ್ನ್ ಆಗೋದ್ರಿಂದ ಕ್ರೀವ್ ಎಲ್ಲ ಚೇಂಜ್ ಆಗುತ್ತೆ ರೀ. ಒಳಗಿನ ಕ್ರೀವ್ ಪ್ರೀಮಿಯಮ್ ಟ್ರೈನಿಗೆ ಎಂಟು ಇರ್ತಾರೆ. ಯಾರಪ್ಪ ಅಂತಂದ್ರೆ TC ಇವರೆಲ್ಲ ಆನ್ಬೋರ್ಡ್ ಆಲ್ಮೋಸ್ಟ್ 8 ಇರ್ತಾರೆ. TC 8 ಇರ್ತಾರೆ. ಮತ್ತು ಗಾರ್ಡ್ ಮತ್ತು ಲೋಕೋ ಪೈಲಟ್ ಇಲ್ಲೇ ಚೇಂಜ್ ಆಗ್ತಾರೆ ರೀ. ಇನ್ನು ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗುತ್ತೆ. ಮಳೆ ಐತಿ, ಅದ್ರೊಳಗೆ ಕೊಂಕಣ್ ರೈಲ್ವೇಸ್ ನೋಡಾಕ ಒಂದು ಅದ್ಭುತ ರೀ ಮತ್ತು ಸುಂದರ ತಾಣ. ಇದಂತೂ ನಾನು ಹೇಳ್ಬೋದು ನಿಮಗೆ. ಅದನ್ನು ನೋಡೋದಂತೂ ಸೌಭಾಗ್ಯ ನಮ್ಗೆ. ಆ ಸೌಭಾಗ್ಯ ಇವತ್ತು ಒದಗಿ ಬರುತ್ತಂತ ಅನ್ಕೋತೀನಿ. ಯಾಕಂದ್ರೆ ಪೂರ್ತಿ ಮಸ್ತ್ ಮಳೆ ಬರತೈತಿ ಇಲ್ಲಿ. ಬರೀ ನೋಡೋಣ ಅಂತ ಕೊಂಕಣ್ ರೈಲ್ವೇಸ್ ಹೆಂಗಿರುತ್ತೆ. ಮತ್ತು ಇಲ್ಲಿಂದ ನಮಗೆ ಮೇ ಬಿ ಬ್ರೇಕ್ಫಾಸ್ಟ್ ಜಾಯ್ನ್ ಆಗುತ್ತೆ. ಯಾಕಂದ್ರೆ ಫಸ್ಟ್ AC ಬ್ರೇಕ್ಫಾಸ್ಟ್ ಪ್ಯಾಂಟ್ರಿ ಕಾರ್ ಒಳಗೆ ರೆಡಿ ಆಗೋದ್ರಿಂದ, ಸೆಕೆಂಡ್ AC ಥರ್ಡ್ AC ಬ್ರೇಕ್ಫಾಸ್ಟ್ ಹೊರಗಿಂದ ಬರುತ್ತೆ. ನಾನು ಕೇಳಿದೆ ಮಂಗಳೂರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗಾಡಿ ಒಳಗೆ ಲೋಡ್ ಆಗುತ್ತೆ ಅಂತೇಳಿ. ಮಂಗಳೂರಿಂದ ಡೆಲ್ಲಿಗೆ ಹೋಗಕ್ಕೆ ಫಾಸ್ಟೆಸ್ಟ್ ಟ್ರೈನ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಬಂದ್ಬಿಟ್ಟೆ ತಿರುವನಂತಪುರಮಿಂದ ನಿಜಾಮುದ್ದೀನ್ಗೆ ಹೋಗುವಂಥ ಲಾಂಗೆಸ್ಟ್ ರಾಜಧಾನಿ ಎಕ್ಸ್ಪ್ರೆಸ್ ರೀ. ಅದು ಜರ್ನಿ ಕೇಳತ್ತೀರಿ. ಆ ಜರ್ನಿ ಬೇಕಂದ್ರೆ ಈ ವಿಡಿಯೋಕ್ಕೆ 5,000 ಲೈಕ್ ಬಂದ್ರೆ ಪಕ್ಕಾ ಆ ಜರ್ನಿನ ಮರನೇ ದಿನ ನಿಮಗೆ ನೋಡಕ್ಕೆ ಸಿಗುತ್ತೆ. ಲಾಂಗೆಸ್ಟ್ ದೂರಂತ ಫಸ್ಟ್ ಕ್ಲಾಸ್ AC ಒಳಗೆ ಈ ಮಾನ್ಸೂನ ಮತ್ತು ಕೊಂಕಣ್ ರೈಲ್ವೇಸ್ ಮಜಾ ಬೇಕಂದ್ರೆ 5,000 ಲೈಕ್ ನೀವು ಮಾಡಿಸಬೇಕು. ಈಗ ಜಸ್ಟ್ ಅನ್ನ ಬಂದಿದ್ರೆ ಹೇಳಿರ ನಿಮ್ದು ಚಹಾ ಇಟ್ಟನಿ ಹೋಗಿ ಕುಡೀರಿ, ಇಲ್ಲ ತಣ್ಣಗಾಗತ್ತಂತೇಳಿ. ಅದಕ್ಕೆ ಬರ್ರಿ. ಇನ್ನು ಮಂಗಳೂರು ಜಂಕ್ಷನಿಂದ ಡಿಪಾರ್ಟ್ ಆಗಿಲ್ಲರಿ ನಾವು. ನಮ್ಗೆ ಮಾರ್ನಿಂಗ್ ಟೀ ಬಂದ್ಬಿಟ್ಟೈತಿ. ಇನ್ನೂ ಯಾರು ಇದ್ದಿಲ್ಲ, ನಾವು ಎದ್ದಿದ್ದಕ್ಕೆ ನಮ್ಗೆ ಲಘು ಸರ್ವ್ ಮಾಡ್ರೆ. ಇದ್ರೊಳಗೆ ಐತಪ್ಪ ಮಾರಿದ ಕ್ಲಾಸಿಕ್ ಬಿಸ್ಕಿಟ್ 2 ಬಿಸ್ಕಿಟ್ ಇರ್ತಾವೆ. ಮತ್ತು ಗಿರ್ನಾರ್ ಟೀ ಬ್ಯಾಗ್ ಐತಿ. ಶುಗರ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ನೋವಾದ ಕ್ರೀಮರ್ ಐತಿ. ಬಟ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿತ್ತು ಅಂದ್ರೆ ನಮ್ಗೆ ರೆಡಿ ಟು ಇಟ್ ಪ್ರೀಮಿಕ್ಸ್ ಸಿಗ್ತಿತ್ತು. ಅದು ಭಾರಿ ಬೆಸ್ಟ್ ಅಂತ ನಾನು ಪಟ್ಟಣ ಇದನ್ನು ಮಾಡೋಂಬರ್ರಿ. ಯಾಕಂದ್ರೆ AC ಇರೋ ಕಡ್ತಕ್ಕೆ ಇದು ಆರಾತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಇದೇ ಗಿರ್ನಾರದ್ದೇನು ಇದಿತ್ತಲ್ಲ, ಇದ್ರೊಳಗಿತ್ತು ಡಿಪ್ ಟೀ. ಮತ್ತು ಇವ ನೋವಾದ ನಾವು ಡಬಲ್ ಕ್ರೀಮರ್ ತೊಗೊಂಡಿದ್ವಿ. ಯಾಕಂದ್ರೆ ನಮಗೆ ಗೊತ್ತೈತೆ ಐತಿ ಒಂದು ಸ್ವಲ್ಪ ಕ್ರೀಮರಿಗೆ ಅದು ಚಹಾ ಥಿಕ್ನೆಸ್ ಬರೋಂಗಿನ ಏನೂ ಇಲ್ಲಂತೆ. ಇದು ಶುಗರು ಉತ್ತಮ್ ಶುಗರ್ ಮಿಲ್ಸ್ ಉತ್ತರಾಖಂಡಿಂದ ಬಂದಾರ. ನೋಡೋಣಂತ 1 ನಿಮಿಷ ಹಿಂಗೆ ಬಿಡ್ಬೇಕು ನೋಡ್ರಿ ಇದು ಮಾಡಿ.
ನಿಮಗೂ ಎಲ್ಲ ನನಗಂತೂ ಹಿಂಗೆ ಮಾಡ್ಕೊಂತ ಕುಂದ್ರಬೇಕು ಅನ್ಸುತ್ತೆ, ನಿಮಗೂ ಹಿಂಗೆ ಅನ್ಸುತ್ತೆ ಏನು ರೀ? ಕಂಟಿನ್ಯೂಸ್ ಇದನ್ನು ಕೈಯೇ ಬಿಡೋಕೆ ಅನ್ಸಂಗಿಲ್ಲ, ನೀವು ಹಿಂಗೆ ಮಾಡ್ಕೊಂತ ಕುಂದ್ರ. ಡಿಪಾರ್ಟು ಆದ್ವಿ ನಾವೀಗ ಮಂಗಳೂರು ಜಂಕ್ಷನಿಂದ. ಇಷ್ಟೆಲ್ಲ ಮಾಡಿದ್ವಿ, ಟೇಸ್ಟ್ ನೋಡಲಿಲ್ಲ ಅಂದ್ರೆ ಇರೋಕ್ಕಾಗತ್ತೆ ಏನು ರೀ? ನಾರ್ಮಲ್ ಟೀ, ಬಟ್ ಬೆಟ್ರ್ ದ್ಯಾನ್ ಅದು ಸ್ಟೇಷನ್ದಾಗ ಏನು ಟೀ ಸಿಗುತ್ತಲ್ಲ ಅದಕ್ಕಿಂತ ಬೆಟ್ರ್ ಐತೆ, ಭಾಳ ಬೆಟ್ರ್ ಐತೆ. ಕಣ್ಣೂರು, ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್. ಗುರುಪುರ ನದಿ ಕ್ರಾಸ್ ಮಾಡದೇವು ನೋಡ್ರಿ ನಾವೀಗ ಮಂಗಳೂರು ಔಟ್ರದಾಗ. यहाँ पे ये हुआ था एक्सीडेंट, इधर ही ಈ ಪ್ಲೇಸ್. ನಾವೀಗ ಟೇಬಲ್ ಟಾಪ್ ಏರ್ಪೋರ್ಟ್ ಅದಂತ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕ್ರಾಸ್ ಮಾಡತ್ತೀವಿ. ಇಲ್ಲಿ ನೋಡ್ರಿ ಪೂರ್ತಿ ಮೋಡ ಕವಿದ ವಾತಾವರಣ ಐತಿ, ಮಳೆ ಅಂತೂ ಭಾಳ ಆಗೋದೈತ್ರಿ. ಎಕ್ಸೈಟೆಡ್ ಅದರಿ ಅಂತ ಅನ್ಕೋತೇನೆ ನಾನು ಈ ಜರ್ನಿಗಾಗಿ. ಇಲ್ಲಿ ನೋಡ್ರಿ ಮಂಜು ಇನ್ನೂ ಟ್ರಾವೆಲ್ ಮಾಡೋದು. ವಾ, ಥ್ಯಾಂಕ್ ಯು ಫಾರ್ ಟ್ರಾವೆಲಿಂಗ್ ಇನ್ ಕೊಂಕಣ್ ರೈಲ್ವೆ ಬಂತಂದ್ರೆ ನಾವೀಗ ಕೊಂಕಣ್ ರೈಲ್ವೆಗೆ ಎಂಟ್ರ್ ಆಗಿಬಿಟ್ಟಿವ್ರಿ. ಕ್ರಾಸಿಂಗ್ ಟೋಕೂರ್. ಟೋಕೂರ್ ಒಳಗೆ ಈ ಸೈಡ್ ಏನೋ ಆಯ್ತು ಅನ್ಸತ್ತೆ ರೀ, ಯಾಕಂದ್ರೆ ಲೋಕಲ್ ಐಟ್ ಸೈಡ್ ಟ್ರೈನ್ ಭಾಳ ಹೊತ್ತಾತ್ರಿ ಇಲ್ಲಿಂದ, ಅದಕ್ಕೆ ಟ್ರೈನ್ ಯೂಸ್ ಮಾಡತ್ತಾರೆ ಇಲ್ಲಿಂದ ತಗೋ. ಇಲ್ಲಿ ನೋಡ್ರಿ ಇಲ್ಲೇ ಗಾಂಧಿಧಾಮದ ಎಲ್ ಪಿ ಅವ್ರು ಆರಾಮ್ ಅಡ್ಡಾಡತ್ತಾರೆ ಹೇಳೋದಂದ್ರೆ ಇನ್ನೂ ಆಗೈತೆ ಅಂದಂಗೆ. ಯಾಕಂದ್ರೆ NMGನೂ ನಿಂತೈತಿ, ನಾವು ನಿಂತೇವಿ, ಮತ್ತು ಗಾಂಧಿಧಾಮು ನಿಂತೈತೆ. ಅಂದ್ರೆ ನಾನು ಆಗಳಿಂದ ನೋಡೋದೇನು ರೀ, ಜನ ಇಲ್ಲಿ ದಾಟಿ ಹೊಂಟ್ರ. ಭಾಳ ರಿಸ್ಕಿ ನೋಡ್ರಿ ಇದು, ತೋರಿಸಂತ ಹೇಳ್ರಿ ನಿಮ್ಗೆ. ಲಿಟ್ರಲಿ ಈ ಟ್ರೈನ್ ಕೆಳಗಿಂದ ಹೊಂಟ್ರ. ಇಲ್ಲಿ ನೋಡ್ರಿ, ಇದು ಕರೆಕ್ಟು ತಪ್ಪು ಅಂಥೇಳಿ ನೀವೇ ಹೇಳ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮಂದಿ ಹಿಂಗೆ ಹೊಂಟ್ರ. ಭಾಳ ರಿಸ್ಕ್ ರೀ ಇದು. ಯಾಕೆ ಒಂದು 5 ನಿಮಿಷದ ಮಂದಿ ಹಿಂಗೆ ಮಾಡತ್ತಾರ ಅಂತೇಳಿ ಅರ್ಥ ಆಗತ್ತೆ ನನಗೆ. ಅದು ಟ್ರೈನ್ ಬರಲಿಲ್ಲ ಅಂದ್ರೆ ಓಕೆ ರೀ, ಟ್ರ್ಯಾಕ್ ಒಳಗೆ ನೀವು ಕ್ರಾಸ್ ಮಾಡೋಕೆ ಏನೋ ಒಂದು ರೀಸನಿಗೆ ಹೋಗ್ಬೋದು. ಇಲ್ಲಾಂದ್ರೆ ಅದು ಟ್ರ್ಯಾಕನ್ನು ಕ್ರಾಸ್ ಮಾಡೋದು ಅಷ್ಟು ಇದಿಲ್ಲ. ಫುಟ್ ಬ್ರಿಡ್ಜ್ ಎಲ್ಲ ಇದನ್ನು ಯೂಸ್ ಮಾಡೋದು ಅಂತ ಹೇಳ್ತಾರೆ. ಬಟ್ ಟ್ರೈನ್ ಇದ್ದಾಗ ಟ್ರೈನ್ ತೆಳಗೆ ಹಾಸಿ ಟ್ರ್ಯಾಕ್ ದಾಟೋದು ಭಾರಿ ರಿಸ್ಕಿ ಇದು. ಕರಾವಳಿ ರಾಣಿ ಮತ್ಸ್ಯಗಂಧ ಸಂಬಂಧ ನೋಡ್ರಿ ಟಮಟ ನಿಂತಿದ್ದೆ ನಾವು. ಫೈನಲಿ ದುರಂತ ಓವರ್ಟೇಕ್ ಮಾಡಕೈತಿ ನೋಡ್ರಿ ನಾಗರ್ಕೋಯಿಲ್ ಗಾಂಧಿಧಾಮನ ಟೋಕೂರ್ ಒಳಗೆ.
ಟೈಮ್ ನೋಡ್ರಿ 8:34 ಆಗತೈತಿ. ಪ್ರೀಮಿಯಮ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೇವಂದ್ರೆ ಕ್ಯಾಟ್ರಿಂಗ್ ಸರ್ವಿಸಸ್ ಇನ್ಕ್ಲೂಡ್ ಇರತ್ತೈತೆ. ಅದಕ್ಕೆ ನಮಗೆ ಇವತ್ತು ಬೆಳಗ್ಗಿಂದ ನಾಷ್ಟ ಬರತ್ತೆ ರೀ, ಬ್ರೇಕ್ಫಾಸ್ಟ್ ಅನ್ಬೋದು ನೀವು. ಏನೈತೆ ಅಂತ ನೋಡ್ದಾದ್ರೆ ಇಲ್ಲಿ ಏನೋ ಒಂಥರ ಬ್ರೇಕ್ಫಾಸ್ಟ್ ಐತಿ. ಮ್ಯಾಂಗೋದ ಫ್ರೂಟ್ ಜ್ಯೂಸ್, ವರ್ಕ ಬಟರ್, ಮತ್ತು ಇಲ್ಲೇ ಟೀ ಕಿಟ್ ಕೊಟ್ರೆ ಮತ್ತು ಎಕ್ಸ್ಟ್ರಾ ಮಾಡ್ಕೊಳಕ್ಕೆ, ಮತ್ತು ಇಲ್ಲೇ ಕೆಚಪ್ ಐತಿ. ಇಲ್ಲೇ ಬ್ರೆಡ್ ಅದಾವ, ಬ್ರೌನ್ ಬ್ರೆಡ್ ಯಾವುದೋ ನೋಡೋಣ ಅಂತ ಸ್ಪೂನ್ ಕೊಟ್ರೆ. ಮತ್ತು ಇಲ್ಲೇ ಏನೈತೆ ಅಂಥೇಳಿ ನೋಡೇ ಬಿಡೋಂಬರ್ರಿ. ವಾ ಕಟ್ಲೆಟ್ ನೋಡ್ರಂತೂ ಬಾಯಾಗ ನೀರು ಬರ್ತಾವೆ. ಬ್ರೆಡ್ ಯಾವುದೈತೆ ಅಂತೇಳಿ ಅದನ್ನು ನೋಡ್ಬೇಕು ಮೇನ. ಕಟ್ಲೆಟ್ ಅಂತೂ ನೋಡಿ ಬಾಯಾಗ ನೀರು ಬರೋದೈತಿ. ಇಲ್ಲೇ ಬ್ರೌನ್ ಬ್ರೆಡ್ ಕೊಡ್ತಾರಂತ ಅಂದ್ಕೊಂಡಿದ್ದೆ ನಾನು, ಬಟ್ ವೈಟ್ ಬ್ರೆಡ್ ಐತಿ. ನೋ ಇಶ್ಯೂಸ್. ಮೇ ಬಿ ಫಸ್ಟ್ AC ಒಳಗದು ಪ್ರೊವೈಡ್ ಮಾಡ್ತಿರ್ಬೋದು. ಬರೀ ಇದರದ್ದು ಒಂದು ಸ್ಯಾಂಡ್ವಿಚ್ ಟೈಪ್ ಮಾಡಿ ನಿಮ್ಗೆ ತೋರಿಸ್ತೇನಂತ. ಬ್ರೇಕ್ಫಾಸ್ಟ್ ಒಳಗೆ ಬಟ್ರ್ ಕೆಚಪ್ ಎಲ್ಲ ಕೊಟ್ರೆ ಮತ್ತು ಬ್ರೆಡ್ ಕೊಟ್ರೆ ಅಂದ್ರೆ ಅದು ಯೂಸ್ ಮಾಡ್ಕೋಬೇಕಲ್ರಿ. ಅದಕ್ಕೆ ಸ್ವಲ್ಪ ಕೆಚಪ್ ಹಾಕ್ಕೊಂಡು ಬಟ್ರ್ ಆ್ಯಡ್ ಮಾಡೇನೆ. ಈಗ ಒಂದು ಸ್ವಲ್ಪ ಸ್ಯಾಂಡ್ವಿಚ್ ಟೈಪ್ ಮಾಡೋಣಂತ ನಾವು. ಆಮೇಲೆ ಬಾಯಾಗ ನೀರಂತೂ ಬಂದೇ ಬಿಡುತ್ತೆ ರೀ. ಯಾಕಂತಂದ್ರೆ ಪ್ರೀಮಿಯಮ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಬ್ರೇಕ್ಫಾಸ್ಟಿಗೆ ಒಂದಿಲ್ಲ ಒಂದು ಜಾಸ್ತಿ ಬಂದೇ ಬಿಡುತ್ತೆ. ಬರೀ ಟೇಸ್ಟ್ ನೋಡೋಣ ಅಂತ ಹೆಂಗಿರುತ್ತೆ. ಫಸ್ಟ್ AC ಒಳಗೆ ಏನಾರ ಟ್ರಾವೆಲ್ ಮಾಡತ್ತಿದ್ವಿ ಅಂದ್ರೆ ಫಿಂಗರ್ ಚಿಪ್ಸ್ ಬರ್ತಿದ್ವು. ಏನು ಸ್ಮೂತ್ ಐತ್ರಿ ಬ್ರೆಡ್, ಬಿಸಿ ಬಿಸಿ ಕಟ್ಲೆಟ. ಇಲ್ಲಿ ನಿಮ್ಗೆ ಒಳಗೆ ಸ್ಟಫಿಂಗ್ ನೋಡ್ಬೋದು ನೀವು, ಮಸ್ತ್ ಆಲೂ ಸ್ಟಫಿಂಗ್ ಐತೆ. ಹಾಂ ಈಗ ನಂಬರ್ ಟೇಸ್ಟ್. ಹಂಗೆ ಬರೀ ಕಟ್ಲೆಟ್ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಕಟ್ಲೆಟ್ ಎಷ್ಟು ಮಸ್ತ್. ರವಾ ಒಳಗೆ ಇದು ತವಾ ಫ್ರೈ ಬರುತ್ತಲ್ಲ, ರವಾ ಫ್ರೈ ಸಾರಿ, ಹಂಗೆ ರೋಸ್ಟ್ ಮಾಡ್ರಿ. ಹಾಂ ಏನು ಟೇಸ್ಟ್. ಅದಕ್ಕೆ ಹೇಳ್ತಾರೆ ಪ್ರೀಮಿಯಮ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತೇಳಿ. ಒಂದಷ್ಟು ಟ್ರೈನ್ ಇದ್ದು ನನಗೆ ಗೊತ್ತಿಲ್ಲ ರೀ, ಬಟ್ ಈ ಟ್ರೈನಿದ್ದ ಕ್ಯಾಟ್ರಿಂಗ್ ಸರ್ವಿಸಸ್ ಅನ್ನ ಹೋಗ್ತೈತಿ. ಕುಂದಾಪುರಕ್ಕೆ ಎಂಟ್ರ್ ಆದೀವಿ ರೀ, ಬಟ್ ಸ್ಟಾಪ್ ಇಲ್ಲ. ಮಳೆ ಏನು ಮಸ್ತ್ ಬರ ನೋಡ್ರಿ, ಜೋರಾತ. ಉಡುಪಿ ಒಳಗೆ ಮಳೆ ಏನು ಇರಲಿಲ್ಲ, ಕುಂದಾಪುರ ಎಂಟ್ರ್ ಆಗ್ಬಿಡ್ಕ ಸ್ಟಾರ್ಟ್ ಆತ. ಈಗ ಮಳೆ ಬಂದ್ರೆ ನಮ್ಮ ಮಾನ್ಸೂನ್ ಸೀರೀಸಿಗೆ ಕಳೆ ಬರತ್ತೆ ರೀ, ಹೌದಿಲ್ಲ ರೀ? ನಿಮಗೂ ಮಜಾ ಬರುತ್ತಿಲ್ಲ ರೀ ಮಳೆ ನೋಡೋಕೆ? ಟ್ರೈನ್ ಜರ್ನಿ ಒಳಗೆ ಕಾಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನೋಡ್ರಿಲ್ಲೇ ಈ ಟೈಪ್ ಮಳೆ ದುರಂತೋ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಮಜಾ ರೀ. ಅದ್ರೊಳಗೆ ಮಳೆ ಬಂದ್ಬಿಟ್ರೆ ಆಹಾ ಕೇಳ್ಬೇಕಾ, ಯಾರ್ಯಾರಿಗೆ ಇಷ್ಟ ಲೈಕ್ ಆಗತ್ತೆ ಹೇಳ್ರಿ. ಟ್ರೈನ್ ಕಾರವಾರ ಮೇಲೆ ಹೋಗುತ್ತೆ, ಕಾರವಾರ ಸ್ಟೇಷನಿಗೆ ಎಂಟ್ರ್ ಆಗುತ್ತಂದ್ರೆ ಈ ವ್ಯೂ ಮಿಸ್ ಮಾಡೋಕೆ ಆಗೋದೇ ಇಲ್ಲ ನೋಡ್ರಿ. ಸ್ಕಿಪ್ಪಿಂಗ್ ಕಾರವಾರ.
ಊಟ 1 ಅವರ್ ಏನು ನಾವು ಅಲ್ಲಿ ಕ್ರಾಸ್ ಮಾಡಿದ್ವಲ್ರಿ, ಅಲ್ಲಿ ನಾವು 1.5 ತಾಸು ಡಿಲೇ ಇದ್ವಿ. ನಾ ಏನು ಅನ್ಕೊಂಡೆ ಅಂದ್ರೆ ಮುಂದೆ ನಮ್ದು ಡಿಲೇ ಹಾಕ್ಕೊಂತಾನೆ ಹೋಗುತ್ತಾ ಕೊಂಕಣ್ ರೈಲ್ವೆ ಮತ್ತು ಲೇಟ್ ಹಾಕ್ಕೊಂತ ಹೋಗುತ್ತಾ ಕತ್ಲಾಗತ್ತಂತೇಳಿ. ಬಟ್ ಹಂಗೆ ಆಗಲಿಲ್ಲ ರೀ. ಕರೆಕ್ಟ್ 10 ನಿಮಿಷ ಡಿಲೇಯಿಂದ ನಾವೀಗ ಎಂಟ್ರ್ ಆಗಿವಿ ಗೋವಾದ ಮಡಗಾವಿಗೆ. ಇಲ್ಲಿ ನೋಡ್ರಿ, 11:50ಕ್ಕೆ ಟೈಮಿಂಗ್ ಇತ್ತು, 12:05 ಆಗ್ಯಾನೋ, ಒಂದು 15 ನಿಮಿಷ ಅಂತಲೇ ಹೇಳ್ಬೋದು ನೀವು. 10 ನಿಮಿಷ ಸ್ಟಾಪ್ ಐತಿ ಇಲ್ಲಿ. ಯಾಕಪ್ಪ ಅಂತಂತಂದ್ರೆ ಮಂಗಳೂರಿಂದ ಮಡಗಾಂವ್ ಮಠ ಒಂದೇ ಕ್ರೀವ್ ಈ ಲಾಂಗ್ ರನ್ನಿಗೆ ತೊಗೊಂಬಂದೈತ್ರಿ. ಈಗ ಕ್ರೀವ್ ಚೇಂಜ್ ಆಗ್ತಾರೆ. ಕೊಂಕಣ್ ರೈಲ್ವೆ ಒಳಗೆ ಐತಿ, ಬಟ್ ಇಲ್ಲಿಂದ ರತ್ನಗಿರಿ ಮಠ ಚೇಂಜ್ ಆಗ್ತಾರೆ. ಜಂಕ್ಷನ್ ಯಾಕಂತಾರಪ್ಪ ಮಡಗಾಂವ್ ಅಂತಂತಂದ್ರೆ ಇಲ್ಲಿಂದ ಒಂದು ಲೈನ್ ಕ್ಯಾಸಲ್ ರೊಕ್ಕ ಕುಲೆಂ ಮೇಲೆ ಲೋಂಡಾಕ್ ಹೋಯ್ತ್ರಿ, ಮುಂದೆ ಬೆಳಗಾವ ಹುಬ್ಬಳ್ಳಿ ಈ ಸೈಡನು ಅಂತ ಅನ್ಬೋದು ನೀವು. ಮತ್ತು ಇಲ್ಲಿಂದ ನಮ್ದು ಮಧ್ಯಾಹ್ನದ ಊಟ ಬೋರ್ಡು ಮಾಡ್ತಾರೆ. ಸೆಕೆಂಡ್ AC 3rd ACಗೆ. ಫಸ್ಟ್ ACದಂತೂ ಹೇಳ್ದಂಗೆ ಪ್ಯಾಂಟ್ರಿಕರ್ ಐತೆ. ಮತ್ತು ಇಲ್ಲಿಂದ ಇದ್ರದ್ದು ಆಕ್ಯುಪೆನ್ಸಿ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ನು ಇಲ್ಲಿಂದ ಟಿಕೆಟ್ 250 ಸೀಟ್ಸ್ ಈ ದುರಂತೊಳಗೆ ಖಾಲಿ ಅದಾವ್ರಿ. ನೀವು ಹೇಳೋದು ನಿಮ್ಗೆ ಮಂಗಳೂರಿಂದ ಹೋಗ್ಬೇಕಂತ, ಮಂಗಳೂರು ಅಥವಾ ಉಡುಪಿ ಎಲ್ಲಿಂದನೂ ಹೋಗ್ಬೇಕಂತ ಯೋಚನೆ ಮಾಡತ್ತೀರಂದ್ರೆ ನೀವು ಆರಾಮಾಗಿ ಇದನ್ನು ತೊಗೋಬೋದು. ಉಡುಪಿಗೆ ಸ್ಟಾಪ್ ಇಲ್ಲ, ಮಂಗಳೂರಿಗೆ ಬಂದು ಹತ್ಕೋರಿ. ಕಾರವಾರಕ್ಕೆ ಸ್ಟಾಪ್ ಇಲ್ಲ, ಮಡಗಾಂವ್ ಬಂದು ಹತ್ಕೋರಿ. ಬಟ್ ಟಿಕೆಟ್ ಮಾತ್ರ 10 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದಿವ್ರಿ ನಾವು. ಏನು ಸ್ಪೀಡ್ದಾಗ ಓಡೇದಲ್ರಿ ಇದು 120 ಅಂತೂ. ಇಲ್ಲಿ ಮಠ ನಿಮಗೆ ತೋರಿಸ್ಬಿಟ್ರೆ ನಾನು ಕಾರವಾರ ಸ್ಕಿಪ್ ಮತ್ತು ಅದು ನೇತ್ರಾವತಿ ಅದು ಕಾರವಾರ ಸ್ಕಿಪ್ ಮತ್ತು ಶರಾವತಿ ಬ್ಯಾಕ್ ವಾಟರ್ಸ್ ಮೇಲೆ ಅದೇನು ಟ್ರೈನ್ ಕ್ರಾಸ್ ಆಗ್ತದೆ ಅಣ್ಣ. ನೀವೇನೀಗ ನೋಡ್ರಲ್ಲ, ಅದು ಬಂದ್ಬಿಟ್ಟು CSMTಯಿಂದ ಮಡಗಾಂವ್ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ರೀ. 5:25ಕ್ಕೆ ಬಿಟ್ಟಿರತ್ತೆ ಮಾರ್ನಿಂಗ, 1 ಗಂಟೆಗೆ ನೋಡ್ಕೊ ಬರುತ್ತೆ. ಬಟ್ ಬಿಫೋರ್ ಹೊಂಟತ್ತಿಗೆ ಅದ 12:40 ನೋಡ್ಕೊ ಮುಟ್ಟಿಬಿಡುತ್ತೆ. ಏನು ಫಾಸ್ಟ್ 5:30ಯಿಂದ 12:30 7 ತಾಸು. ಈಗ 12:30 7 ತಾಸರೊಳಗೆ ಬಂದುಬಿಡ್ತಿರೋದು. 7-7.5 ತಾಸು ಅಂತಲೇ ಹಿಡ್ಕೊರಿ ನೀವು. ಭಾಳ ಫಾಸ್ಟೆಸ್ಟ್ ನೋಡ್ರಿ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್. ಈಗ ನಾವು ಕ್ರಾಸ್ ಮಾಡತ್ತೇವೆ ರೀ ಜುವಾರೆ ರಿವರ್ ಬ್ರಿಡ್ಜ್. ಇದು ಮಸ್ತ್ ಕಾಣತ್ತೆ. ನೀವೇನರ ಔಟ್ರದಾಗ ಬರತ್ತೀರಂದ್ರೆ ಮಡಗಾಂವದಿಂದ ರತ್ನಗಿರಿ ಸೈಡ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಮಧ್ಯಾಹ್ನ 1 ಗಂಟೆ ಆಗ್ಬಿಟ್ಟೈತಿ. ನಮ್ದು ಈಗ ಲಂಚ್ ಬಂದೈತೆ ನೋಡ್ರಿ. ಇಲ್ಲೇ ಲಂಚ್ ಒಳಗೆ ಏನೇನೈತೆ ಅಂತೇಳಿ ನೋಡೋಣ. ಮೊದಲು ಇಲ್ಲೇ 2 ಥರ ಪಲ್ಯ ಇರ್ಬೋದು. ಒಂದು ಮಿಕ್ಸ್ ವೆಜ್, ಇಲ್ಲೇ ಪನ್ನೀರ್ ಪಲ್ಯ ಐತಿ. ಎಷ್ಟು ಅದಾವಪ್ಪ ಇದ್ರೊಳಗೆ ಪೀಸ್ ಅಂದ್ರೆ ಒಂದು 6 ಪೀಸ್ ಅದಾವೆ ನೋಡ್ರಿ. ಗ್ರೇವಿ ತಿಕ್ ಐತಿ. ಮತ್ತು ದಾಲ್ ಐತಿ. ದಾಲು ಬಾಯಾಗ ನೀರು ಬರೋದ್ರಿ. ಬಟ್ ಟೇಸ್ಟ್ ನೋಡ್ಬೇಕು ಏನಿರುತ್ತೆ ಅಂತೇಳಿ. ಇಲ್ಲೇ ಮಿಕ್ಸ್ ವೆಜ್ ಪಲ್ಯನೂ ಐತೆ. ನೀವು ಆಲ್ಮೋಸ್ಟಾಗಿ ಯಾವುದೋ ಒಂದು ಟ್ರೈನ್ ಒಳಗೆ ಪ್ರೀಮಿಯಮ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ಮಧ್ಯಾಹ್ನ ಊಟ ರಾತ್ರಿ ಊಟ ಪನ್ನೀರ್ ಇರುತ್ತೆ, ಒಂದು ದಾಲ್ ಇರುತ್ತೆ, ಮತ್ತೊಂದು ಮಿಕ್ಸ್ ವೆಜ್ ಪಲ್ಯನೂ ಇರುತ್ತೆ. ಇಲ್ಲಿ ರೈಸ್ ಯಾವುದೈತಪ್ಪ ಅಂತ ನೋಡೋದಾದ್ರೆ ಜೀರಾ ರೈಸ್ ಅಂತ ನಾರ್ಮಲಾಗಿ ಜೀರಾ ನಾರ್ಮಲ್ ರೈಸ್ ಐತಿ. ದಾವತ್ ಅಕ್ಕಿ ಅನ್ಸೋದು. ಬಟ್ ನಿಮ್ಗೆ ಹೆಂಗಿರುತ್ತಪ್ಪ ಅಂತಂತಂದ್ರೆ ಒಂದು ಸ್ವೀಟ್ ಒಳಗೆ ಐತಿ ಡ್ರೈ ಫ್ರೂಟ್ ಪತೀಸ ಮತ್ತು ಆನಂದದ ಒಂದು ದಹಿ. ಟನಲ್ ಒಳಗೆ ಎಂಟ್ರ್ ಆಗಿ ನೋಡ್ರಿ. ಲೈಟ್ ಹಚ್ಬೇಕಾಗತ್ತೆ ಈಗ. ಒಮ್ಮೊಮ್ಮೆ ನಿಮ್ಗೆ ಏನಿರುತ್ತಂದ್ರೆ ಸ್ವೀಟ್ ಇಲ್ಲಿಲ್ಲ ಅಂದ್ರೆ ಐಸ್ ಕ್ರೀಮು ಪ್ರೊವೈಡ್ ಮಾಡ್ತಾರೆ. ಮತ್ತು ಇಲ್ಲೇ ಪರಾಟ ಚಪಾತಿ ಏನು ಬೇಕು ಅದು ಇರುತ್ತೆ. ಬರೀ ಟೇಸ್ಟ್ ನೋಡೋಣ ಅಂತ ಹೆಂಗಿರುತ್ತೆ. ಟೇಸ್ಟ್ ಮಾಡಿ ನಿಮ್ಗೆ ರಿವ್ಯೂ ಹೇಳಿಲ್ಲ ನಾನು.
ಪನ್ನೀರ್ ಸಾಫ್ಟ್ ಐತಿ, ಮಸಾಲ ಸ್ವಲ್ಪ ಮಸಾಲೆ ಐತಿ, ಮತ್ತು ನೀರು ಇಲ್ರಿ ಗಟ್ಟಿ ಐತಿ ಮಸಾಲ, ಅದೊಂದು ಚಲೋ ಹೇಳ್ಬೋದಾ. ಮತ್ತು ನಾವು ಸ್ವಲ್ಪ ದಾಲ್ನ ರೈಸ್ ಜೊತೆ ಹಾಕಿ ಟೇಸ್ಟ್ ನೋಡೋಣ ಅಂತ. ಯಾಕಂತಂದ್ರೆ ನಾರ್ತ್ ಇಂಡಿಯನ್ ಸೈಡೆಲ್ಲ ಹೋದಾಗ ನೀವು ದಾಲ್ ರೈಸ್ ಇದು ಪಲ್ಯ ಇದನ್ನು ನೋಡೋಕೆ ಸಿಗುತ್ತೆ. ಪಲ್ಯ ಅಲ್ಲ, ರೋಟಿ ಅಂತಾರೆ ಚಪಾತಿಗೆ. ದಾಲು ಗಟ್ಟಿ ನೋಡ್ರಿ, ಇಲ್ಲಾಂದ್ರೆ ನೀವು ನಾರ್ಮಲ್ ಟ್ರೈನ್ ಒಳಗೆ ನೋಡ್ರಿ ಗಟ್ಟಿ ಇರುತ್ತೆ. ಇದು ಪ್ರೀಮಿಯಮ್ ಟ್ರೈನ್ ಅಲ್ಲ, ದುರಂತ ಚಲೋ ಟ್ರೈ. ನೀವು ಏನು ಮಾಡ್ಬೋದು ಅಂದ್ರೆ ಇದು ಪನ್ನೀರ್ ಪಲ್ಯ ನಿಮಗೆ ಸಾಲಿಲ್ಲ ಅಂತಂತಂದ್ರೆ ಒಂದಿಟ್ಟು ಇದನ್ನು ಮಿಕ್ಸ್ ವೆಜ್ಜನ್ನು ಕೊಟ್ಟಿರ್ತಾರೆ, ಇದ್ರೊಳಗೂ ನೀವು ಆರಾಮ ಹಚ್ಕೊಂಡು ತಿನ್ಬೋದು. ನಂಗೆ ಲಿಟ್ರಲಿ ಹೇಳ್ತೀನಿ, ಎಲ್ಲ ಟ್ರೈನ್ ಒಳಗೂ ಈ ಪನ್ನೀರ್ ಪಲ್ಯ ದಾಲ್ಕಿಂತ ಈ ಮಿಕ್ಸ್ ವೆಜ್ ಇರ್ತದೆ. ಯಾಕಂದ್ರೆ ಕುಚ್ಚಿದ ಆಲೂಗಡ್ಡೆ ಮತ್ತು ಇನ್ನೊಂದಷ್ಟು ವೆಜಿಟೇಬಲ್ಸ್ ಇರ್ತಾವೆ, ಅವ್ನು ಮಸ್ತ್ ಇದನ್ನು ಫ್ರೈ ಮಾಡಿರ್ತಾರೆ, ಮಸಾಲೆ ಹಾಕಿ ಪೆಪ್ಪರ್ ಪೌಡರ್ ಹಾಕಿರ್ತಾರೆ. ಭಾಳ ಟೇಸ್ಟ್ ಮಾತ್ರ ಅನ್ನ ಹೊತ್ತು ಬರುತ್ತೆ, ಒಂದು ಸ್ವಲ್ಪ ಮಸಾಲೆ ಕೊಟ್ಟಿರ್ತಾರೆ ಟೇಸ್ಟಿಂಗ್. आपको कौन सा अच्छा लगता है इन सब में? इसमें मेरे को तो पनीर और ड्राई वेज की सब्जी अच्छी लगती है. और ड्राई वेज में आज सिर्फ आलू भून के दिए हैं. हाँ, बट पनीर की सब्जी बहुत अच्छा है. ಪನ್ನೀರ್ ನೆಕ್ಸ್ಟ್ ಲೆವೆಲ್. ಓಕೆ ಬರ್ರಿ, ತಿಂದೆ ನಿಮ್ಗೆ ಸಿಗ್ತೇವಂತ. ಊಟ ಅಂತೂ ಮಸ್ತ್ ಆತ್ರಿ. ಈಗ ಒಂದು ನ್ಯಾಪ್ ತೊಗೊಳೋಣಂತ. ಬಟ್ ನೀವೆಲ್ಲರೂ ಕೇಳ್ತಿರ್ಬೋದ ಎಲ್ಲಿ ಅದೆಲ್ಲ ಊಟ ಎಲ್ಲ ಹೀಟ್ ಆಗುತ್ತೆ ಅಂತ. ಇಲ್ಲಿ ನೋಡ್ರಿ ಎಲ್ಲ ಒಂದು ಕೋಚಿಗೂ ಇಂಥದ್ದೊಂದು ಹೀಟ್ರ, ಕೂಲರ, ಫ್ರೀಝರ್ ಎಲ್ಲ ಐಟಮ್ಸ್ ಆ್ಯಡ್ ಅಂದ್ರೆ ಮಷಿನ್ ಆ್ಯಡ್ ಮಾಡಿರ್ತಾರೆ. ಇದು ಕೋಚಿಗೆ ಆ ಸೈಡ್ ಐತದ, ಇಲ್ಲೆಲ್ಲ ನಿಮಗೆ ಎ ಸಿದ ಕಂಟ್ರೋಲಿಂಗ್ ಸಿಸ್ಟಮ್ ಎಲ್ಲ ಸಿಗುತ್ತೆ. ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡೋಕಂದ್ರೆ ಗಾಡಿ ಎಷ್ಟು ಏನಿಲ್ಲ ಅಂದ್ರೆ ಒಂದು 15 ತಾಸು ಆಯ್ತು ನಮ್ಮ ಗಾಡಿ ಸ್ಟಾರ್ಟಾಗಿ, ರನ್ನಿಂಗ್ ಐತೆ. ಓಕೆ, ಟೈಮ್ 4 ಗಂಟೆ ಆಗತ್ತೈತೆ ರೀ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದ್ಬಿಟ್ಟೈತಿ. ಇದ್ರೊಳಗೆ ನಮಗೆ ಐತಿ ಇಲ್ಲೇ ಮಸಾಲ 3 ಸೇವ, ಒಂದು ಸಮೋಸ ಎಲ್ಲ ಪ್ಯಾಕ್ಡ್ ಐಟಮ್ ಐತ್ರಿ. ಮತ್ತು ಇಲ್ಲಿ ಏನೈತಪ್ಪ ಅಂಥೇಳಿ ನಮ್ಮ ಮಲಾರ್ ಬಾಯ್ ಅವ್ರ ಪ್ಲೇಟ್ ಒಳಗೆ ನೋಡಿದ್ರೆ ರಸಗುಲ್ಲ ಐತಿ, ಟೊಮೆಟೊ ಕೆಚಪ್ ಮತ್ತು ಇವೆಲ್ಲ ಟೀದ ಸಾಮಗ್ರಿ ಐತಿ. ಒಂದು ಟಿಶ್ಯೂ ಪೇಪರ್ ಕೊಟ್ರೆ ನಾನು ಮಕ್ಕೊಂಬಿಟ್ಟಿದ್ದೆ ರೀ. ಈಗತ್ತೆ ಲಿಟ್ರಲಿ ನೋಡ್ರಿಲ್ಲ. ಅದಕ್ಕೆ ನಿಮಗೆ ನೋಡ್ತೀನಿ, ಟೇಸ್ಟ್ ತಿಂದೆ ಹೇಳ್ತೇನಂತ. ನಂಗೊಂದು ಅರ್ಥ ಆಗತ್ತಿಲ್ಲ ರೀ, ಸಮೋಸದ ಕ್ರೆಡಿಟ್ ಇಟ್ಟಂದ್ರೆ ರೈಲ್ವೆ ಯಾವ ಸೈಡ್ ಹೊಂಟದ ಅಂತೇಳಿ ಅರ್ಥ ಆಗತ್ತೆ. ಇದು ಡೇಟ್ ನೋಡ್ರಿ, 14 ಮೇ 2025 ಇದಾಗಿದ್ದ. ಇದಕ್ಕೆ ಕೆಟ್ಟಿರೋದು ಬಿಟ್ರೆ ಅದೊಂದು ಮಾತು ಬೇರೆ. ಬಟ್ ಪ್ರಿಸರ್ವೇಟಿವ್ ಇದಂದ್ರೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೆಲ್ಲ ತಿನ್ನೋ ಕಾಲು ಅಂತಲ್ಲ, ನಂಗೆ ಅದಕ್ಕೆ ಒಂದು ಟೈಪ್ ಅನ್ಸತ್ತಿರೋದು. ಇಲ್ಲೇ ಮೇಯೋನೀಸ್ ಯಾ ಚೀಸ್, ಮೇಯೋನೀಸ್ ಆ್ಯಂಡ್ ಕ್ಯಾರೆಟ್. ಹಾಂ, ಮೇಯೋನೀಸ್ ಕ್ಯಾರೆಟ್ ಒಂದು ಸ್ವಲ್ಪ ಚೀಸ್ ಮಿಕ್ಸ್ ಐತಿ ಇದ್ರೊಳಗೆ, ಸ್ಯಾಂಡ್ವಿಚ್ ಒಳಗೆ. ನೋಡೋಣಂತ ಟೇಸ್ಟ್ ಹೆಂಗಿರುತ್ತೆ, ನಾನು ನಿಮಗೂ ತೋರಿಸ್ತೇನಂತ. ಇದು ಚಲೋ ಐತ್ರಿ. ಒಂದು ಸ್ವಲ್ಪ ಇದು ನೋಡ್ರಿ, ಇದು ಇಷ್ಟ ಐತದೆ. ಬಟ್ ನಂಗೆ ಇವೆಲ್ಲ ಹೆಲ್ದಿ ಅನ್ಸಂಗಿಲ್ರಿಪ್ಪ, ಹೊಟ್ಟೆ ಕಟ್ಬಿಡ್ತಾವೆ ಇಂಥ ಐಟಮಿಗೆ. ಒಂದು ಬೈಟ್ ತೊಗೊಂಡ್ಬಿಡ್ಕ ಅನ್ನಿಸ್ತೆ, ಏನೋ ಎಲ್ಲೋ ಕಲ್ಲು ಕಡ್ದಂಗೆ ಅನ್ನಿಸ್ತು ರೀ. ಒಳಗಿರೋ ಮಸಾಲೆನೂ ಅಷ್ಟು ಇದಿರಲಿಲ್ಲ, ಒಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಇರಲಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ 5:10 ಅರೈವಲ್ ಐತೆ ಅಂತೇಳಿ ಆರಾಮ್ ಕುಂತಿದ್ದೀವಿ ರೀ. 4:10 ಬಂದ್ಬಿಡ್ತೀರಿ ರತ್ನಗಿರಿ. 1 ಅವರ್ ಬಿಫೋರ್ ಅದು ದುರಂತೋ ಇರುವಂಥ ಸ್ಲಾಟಿಗೆ. ವಾ, ಬಟ್ ಭಾಳ ಸ್ಲ್ಯಾಕ್ ವಾಟರ್ ಅನ್ಸುತ್ತೆ, ಏನು ಹೈಪಿಲ್ಲ ಏನಿಲ್ಲ, ಬರೋವನಂತ. हाँ भाई, सोते रहते हैं. हाँ मस्त एक निकलेगी. वही वो तो है ही. गाड़ी तो बाद में निकलेगी. मैं बैग लेके आता हूँ ना. 1 ತಾಸು ನಿಂತ ಮೇಲೆ ಈಗ ಡಿಪಾರ್ಟ್ ಆಯ್ತು ನೋಡ್ರಿ ನಮ್ಮ ದೂರ ಅಂತೂ. ನಾಳೆ ಸಂಜೆಗೆ 5 ಗಂಟೆ ಸುಮಾರು ಇದು ಹೋಗಿ ತಲುಪುತ್ತೆ ನಿಜಾಮುದ್ದೀನ್ಗೆ. ಫುಲ್ ಜರ್ನಿ ಮಾಡ್ಬೇಕಂತೇಳಿ ಭಾಳ ಆಸೆ ಐತೆ. ಬಟ್ ಏನಿಲ್ಲ, ನಮ್ಮ ಪ್ಲ್ಯಾನ್ ಹಂಗಿತ್ತು. ನಾವು ಏನೋ ಒಂದು ಟ್ರೈ ಮಾಡೋಕ್ಕಂತ ಹೇಳಿ ಮಾಡಿದ್ವಿ ಇದನ್ನ. ನಾನಂತೂ ವಿಕಲ್ಪ ಮಾಡಿದ್ದೆ. ಮಲಾರ್ ಬಾಯ್ದು ಪ್ಲ್ಯಾನ್ ಇತ್ತು ಹೋಗೋದು, ಅವ್ರದ್ದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ನಿಮಗೆ ಜರ್ನಿ ನೋಡೋಕೆ ಸಿಗುತ್ತೆ. ನಾನು ಕೊಂಕಣ್ ರೈಲ್ವೆ ಯಾಕೆ ತೋರಿಸೋದು ಗೊತ್ತ್ರಿ, ಪೂರ್ತಿ ನಿಮಗೆ ಜರ್ನಿ ತೋರಿಸ್ತಾನೆ ನಾಳೆ. ಮಾಂಡವಿ ಎಕ್ಸ್ಪ್ರೆಸ್ ಒಳಗೆ ಫುಡ್ ಕ್ವೀನ್ ಎಷ್ಟಾಗುತ್ತಲ್ಲ ಅಷ್ಟು ಫುಲ್ ಫುಡ್ ಟ್ರೈ ಮಾಡೋಣ. ಮತ್ತು ರಣಪತ್ ವಾಟರ್ಫಾಲ್, ಬುಕ್ಕೆ, ಪರ್ನೆಮ್ಮ, ಮನೆಗಾಂವದ್ದು ವಿಲೇಜ ಎಲ್ಲ ನೋಡೋಣ ಅಂತ ಈ ವಿಡಿಯೋದಾಗ ಇಷ್ಟ ಐತ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ.